ಮಾಯಾಜಾಲ ಕಥೆಯು ಮುಂದುವರೆಯುವುದು. ತಕ್ಷಣ ನ್ಯೂಯಾರ್ಕ್ನಿಂದ ಡೈರೆಕ್ಟ್ ಫ್ಲೈಟ್ ಹಿಡಿದು ನೇರವಾಗಿ ಭಾರತಕ್ಕೆ ಬಂದಳು ಆರುಷಿ. ಮನೆಗೆ ಕರೆದುಕೊಂಡು ಹೋಗಲು ಯಾರು ಕೂಡ ಬಂದಿರುವುದಿಲ್ಲ. ಅಚ್ಚರಿಯಾಯಿತು. ಯಾರ ಫೋನ್ ನೋಡಿದರೂ ಸ್ವಿಚ್ ಆಫ್ ಆಗಿತ್ತು. ಹೆದರುಕೊಂಡೇ ಮನೆಗೆ ಬಂದಳು. ಕೆಲಸದವರನ್ನು ಹೊರತುಪಡಿಸಿ ಬೇರೆ ಯಾರೂ ಕಾಣಿಸಲಿಲ್ಲ. ಕೇಳಲಾಗಿ ಎಲ್ಲರೂ ಅಕ್ಕನ ಮನೆಗೆ ಹೋಗಿರುವರೆಂದು ಹೇಳಿದರು. ತಕ್ಷಣ ಅಲ್ಲಿಂದ ನೇರವಾಗಿ ಅಕ್ಕನ ಮನೆಗೆ ಹೊರಟಳು. ಅಲ್ಲಿ ಹೋಗಿ ನೋಡಿದರೆ ದುಃಖದ ಛಾಯೆ ಹೆಪ್ಪುಗಟ್ಟಿತ್ತು. ಹಾಲಿನಲ್ಲಿ ಅಕ್ಕನ ದೊಡ್ಡದಾದ ಫೋಟೋ ಇಟ್ಟಿದ್ದು, ಹೂವಿನ ಹಾರ ಹಾಕಿ ಮುಂದೆ ಒಂದು ಲೋಟದಲ್ಲಿ ಅಕ್ಕಿಯನ್ನು ತುಂಬಿ ಅದರಲ್ಲಿ ಊದುಗಡ್ಡಿಯನ್ನು ಹಚ್ಚಿದ್ದರು. ಅದನ್ನು ನೋಡಿ ತಲೆ ತಿರುಗಿ ಬಿದ್ದು ಹೋದಳು ಆರುಷಿ. ಸ್ವಲ್ಪ ಸಮಯದ ನಂತರ ಪ್ರಜ್ಞೆ ಬಂದು ನೋಡಿದರೆ ಅಕ್ಕನ ರೂಮ್ನಲ್ಲಿ ಮಲಗಿದ್ದಳು. ಪಕ್ಕದಲ್ಲಿ ಅಪ್ಪ ಕೈಯಲ್ಲಿ ಕನ್ನಡಕವನ್ನು ಹಿಡಿದು ತಲೆ ತಗ್ಗಿಸಿ ಕುಳಿತಿದ್ದರು. ಅಪ್ಪನನ್ನು ಕುರಿತು, ಪಪ್ಪ, ಅಕ್ಕನಿಗೆ ಏನಾಯಿತು? 1 ವಾರದ ಹಿಂದೆ ಮಾತನಾಡಿದ್ದೆ, ಚೆನ್ನಾಗಿಯೇ ಮಾತನಾಡಿದಳು. ಈಗ ನೋಡಿದರೆ ಹೀಗೆ ಎಂದು ಜೋರಾಗಿ ಬಿಕ್ಕುತ್ತಾ ಅಳತೊಡಗಿದಳು. ಏನು ಅಂತ ಹೇಳಲಿ ಆರುಷಿ? 7 ತಿಂಗಳಿನ ಗರ್ಭಿಣಿ ಅನನ್ಯ ಆರಾಮವಾಗಿಯೇ ಇದ್ದು, ಮೊನ್ನೆ ಟೆಸ್ಟ್ ಅಂತ ಡಾಕ್ಟರ್ ಹತ್ರ ಹೋಗಿದ್ರು. ಎಲ್ಲ ಸರಿನೇ ಇತ್ತು. ಮೊನ್ನೆ ಅವಳನ್ನು ನೋಡಿ ಮಾತನಾಡಿಸಿಕೊಂಡು ಹೋಗೋಣ ಎಂದು ನಾನು ಮತ್ತೆ ದುರ್ಗಾ ಬಂದಿದ್ವಿ. ಚೆನ್ನಾಗಿಯೇ ಮಾತನಾಡಿದ್ಲು. ಅಜಯ್ ಕೂಡ ಮನೆಯಲ್ಲೇ ಇದ್ದ. ಅಪ್ಪ ಅಜಯ್ನನ್ನು ತುಂಬಾ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದಾರೆ, ಯೋಚಿಸಬೇಡಿ ಎಂದು ಹೇಳಿದ್ದಳು. ತುಂಬಾ ಖುಷಿಯಾಗಿದ್ಲು. ಆರುಷಿ ಮದುವೆ ಬೇಗ ಮಾಡೋಣ, ಒಂದು 4-6 ತಿಂಗಳು ಅಷ್ಟೇ, ಇವಾಗಿನಿಂದಲೇ ತಯಾರಿ ಮಾಡಿಕೊಳ್ಳಬೇಕು ಎಂದು ಮದುವೆ ಬಗ್ಗೆನೇ ಮಾತನಾಡ್ತಾ ಇದ್ಲು. ಇದ್ದಕ್ಕಿದ್ದ ಹಾಗೆ ಎದೆನೋವು ಎಂದು ಹೇಳಲು ಶುರು ಮಾಡಿದಳು. ಸುಸ್ತು ಆಗುತ್ತಿರಬಹುದು, ನೀನು ರೆಸ್ಟ್ ಮಾಡು ಮಗಳೇ, ಸರಿಯಾಗುತ್ತೆ ಎಂದೆ. ಉಸಿರಾಡಲು ಆಗ್ತಾ ಇಲ್ಲ ಎಂದು ಹೇಳತೊಡಗಿದಳು. ಇನ್ನೇನು ಹಾಸ್ಪಿಟಲ್ಗೆ ಕರೆದುಕೊಂಡು ಹೋಗಬೇಕು ಅನ್ನುವಷ್ಟರಲ್ಲಿ ಪ್ರಾಣ ಹೋಗಿತ್ತು. 10 ನಿಮಿಷದಲ್ಲಿ ಎಲ್ಲ ನಡೆದು ಹೋಯಿತು. ಎಷ್ಟು ದುಡ್ಡು ಇದ್ದರೆ ಏನು ಬಂತು? ಮಗಳನ್ನು ಉಳಿಸಿಕೊಳ್ಳೋದಕ್ಕೆ ಆಗಲಿಲ್ಲ. ಮತ್ತೆ ಹಾಸ್ಪಿಟಲ್ಗೆ ಹೋಗದೆ ಡಾಕ್ಟರ್ನ ಮನೆಗೆ ಕರೆಯಿಸಿ ನೋಡಲು ಪ್ರಾಣ ಹೋಗಿತ್ತು. ನಾನು ನನ್ನ ಮಗಳು ಕಣ್ಣೆದುರೇ ಸಾಯುವುದನ್ನು ನೋಡಿದೆ. ನನ್ನ ಕರ್ಮ ನೋಡು ಆರುಷಿ. ಪೋಸ್ಟ್ಮಾರ್ಟಮ್ ಮಾಡುವುದೆಂದು ನಿರ್ಧರಿಸಿದೆವು. ಆದರೆ ನಿನ್ನ ಭಾವ ಒಪ್ಪಲಿಲ್ಲ. ಬದುಕಿದ್ದಾಗ ರಾಣಿಯ ಹಾಗೆ ನೋಡಿಕೊಂಡಿರುವೆ. ಈಗ ಅವಳ ದೇಹವನ್ನು ಛಿದ್ರಗೊಳಿಸಿ ಅವಳಿಗೆ ನೋವು ಕೊಡುವುದು ಬೇಡ ಮಾವ ಎಂದರು. ನನಗೂ ಅದು ಸರಿ ಎನಿಸಿತು. ಸುಮ್ಮನಾದೆವು. ಸರಿಯಾಗಿ ಇವತ್ತಿಗೆ 1 ವಾರವಾಯಿತು. ಆರು ಪುಟ್ಟ, ನಿನ್ನ ಅಕ್ಕ ಇನ್ನ ಕನಸು ಅಷ್ಟೇ. ನಿನ್ನ ಅಮ್ಮ ಹಾಸಿಗೆ ಹಿಡಿದಿದ್ದಾಳೆ. ಎದ್ದು ಕುಳಿತುಕೊಳ್ಳುವ ಶಕ್ತಿ ಅವಳಿಗಿಲ್ಲ. ಇನ್ನು ನಿನ್ನ ಭಾವನಂತೂ ರೂಮ್ನಿಂದ ಹೊರಗಡೆ ಬಂದೇ ಇಲ್ಲ. ಎಷ್ಟು ಕರೆದರೂ ಹೊರಗೆ ಬಂದಿಲ್ಲ. ಕಾಟಾಚಾರಕ್ಕೆ ಯಾವಾಗಲಾದರೂ ಹೊರಗಡೆ ಬಂದು ಮುಖ ತೋರಿಸುವನು. ಇನ್ನ ಅಜ್ಜಿ ತಾತ ಅಂತೂ ವಿಚಾರಿಸುವವರು ಯಾರೂ ಇಲ್ಲ. ಭೂಮಿಗೆ ಇಳಿದು ಹೋಗಿದ್ದಾರೆ. ಹೋಗು ಪುಟ್ಟ, ಈಗ ನೀನೇ ಎಲ್ಲರನ್ನು ಸಮಾಧಾನಿಸಬೇಕು, ಎದ್ದೇಳು ಎಂದು ಹೇಳಿದರು. ಆದರೂ ಈ ದುಃಖದಿಂದ ಹೊರಬರಲಾಗಲಿಲ್ಲ. ಎಲ್ಲಿ ಕುಳಿತರು ನಿಂತರೂ ಅವಳದೇ ನೆನಪು. ಈ ನಡುವೆ ಭರತ್ ಪ್ರತಿದಿನವೂ ಬಂದು ಸಮಾಧಾನಿಸುತ್ತಿದ್ದ ಎನ್ನುವುದರ ಹೊರತು ಮತ್ತೆ ಅವನು ಹೋದ ನಂತರ ಜೀವನವೇ ಬೇಡವೆನಿಸುತ್ತಿತ್ತು. ಆದರೂ ಕೂಡ ಅಮ್ಮ, ಅಜ್ಜಿ, ತಾತ, ಪಪ್ಪ ಎಲ್ಲರಿಗೂ ಸಮಾಧಾನಿಸುವಳು. ಆದರೂ ಎಷ್ಟು ಪ್ರಯತ್ನಿಸಿದರೂ ಕೂಡ ಅಜಯ್ನನ್ನು ಸಮಾಧಾನಿಸುವುದು ಸಾಧ್ಯವಾಗಿರುವುದಿಲ್ಲ. ಈಗ ಅಮ್ಮ ಎದ್ದು ಕುಳಿತುಕೊಳ್ಳುವರು. ಇಲ್ಲೇ ಇದ್ದರೆ ನೆನಪು ಜಾಸ್ತಿ ಆಗುವುದೆಂದು ಅಮ್ಮ, ಅಜ್ಜಿ ಮತ್ತು ತಾತನನ್ನು ತಮ್ಮ ಮನೆಗೆ ಕಳುಹಿಸಿದಳು. ಇದರ ಮಧ್ಯೆ ಒಂದು ಅಚಾತುರ್ಯ ನಡೆದೇ ಹೋಯಿತು. ಅಜಯ್ ಆತ್ಮಹತ್ಯೆಗೆ ಪ್ರಯತ್ನಿಸಿದನು. ಅದೇಗೋ ಆರುಷಿಯ ಮುಂಜಾಗ್ರತೆಯಿಂದ ಆಗುವ ಅಪಾಯ ಸ್ವಲ್ಪದರಲ್ಲಿ ತಪ್ಪಿ ಹೋಯಿತು. 1 ತಿಂಗಳಿಗೆ ಅನನ್ಯಾಳ ವೈಕುಂಠ ಸಮಾರಾಧನೆಯನ್ನು ದುಃಖದಿಂದಲೇ ಮುಗಿಸಿದರು. ನಿಸ್ತೇಜ ಕಣ್ಣುಗಳು, ಕಾಂತಿ ಇಲ್ಲದ ಮುಖ, ಶೇವ್ ಮಾಡದ ಮುಖ. ಅಜಯನನ್ನು ನೋಡಲಾಗುತ್ತಿರಲಿಲ್ಲ. ಊಟ ತಿಂಡಿಯ ಕಡೆ ಗಮನವಿಲ್ಲದೆ ಏನೋ ಒಂದನ್ನು ತಿನ್ನುವುದು. ದೈಹಿಕವಾಗಿ ಸೊರಗಿ ಹೋಗಿದ್ದ ಅಜಯ್ ಎಲ್ಲರೂ ಕೂಡ ಮತ್ತೆ ಮೊದಲಿನ ಸ್ಥಿತಿಗೆ ಬರಲಾರಂಭಿಸಿದರು. ಅಜಯ್ನನ್ನು ಹೊರತುಪಡಿಸಿ ಆರುಷಿ ಕೂಡ ತನ್ನ ಮನೆಗೆ ಹೋಗಿ ಅಪ್ಪನೊಟ್ಟಿಗೆ ಅವರ ಬಿಸಿನೆಸ್ನಲ್ಲಿ ತೊಡಗಿಸಿಕೊಂಡಳು. ಹೀಗೆ ದಿನಗಳು ಕಳೆಯಲು ಒಂದು ದಿನ ಹರ್ಷವರ್ಧನರು ಆರುಷಿಯನ್ನು ಕುರಿತು, ನಿನ್ನ ಮದುವೆಯನ್ನು ನೋಡುವುದು ನಿನ್ನ ಅಕ್ಕಳ ಕನಸಾಗಿತ್ತು, ಆಸೆಯಾಗಿತ್ತು. ಹೀಗೆ ಎಷ್ಟು ದಿನವೆಂದು ಇರುವುದು? ನಿನ್ನ ಅಕ್ಕ ಸತ್ತು 6 ತಿಂಗಳ ಮೇಲಾಯಿತು. ನಿನ್ನ ಮತ್ತು ಭರತನ ಮದುವೆ ಮಾಡುವ ಆಸೆ ನನ್ನದು. ನಿನ್ನ ಅಕ್ಕ ನಮ್ಮನ್ನು ಬಿಟ್ಟು ಹೋದ ಮೇಲೆ ನಾವೆಲ್ಲ ಎಷ್ಟು ದಿನ ಬದುಕಿರುತ್ತೇವೋ ಏನೋ. ನಿನ್ನ ಮದುವೆ ಒಂದು ಮಾಡಿದರೆ ನೆಮ್ಮದಿಯಾಗುವರು. ತಾತ ಹಾಸಿಗೆ ಹಿಡಿದಿದ್ದಾರೆ. ಯಾವಾಗಲೂ ನಿನ್ನ ಮದುವೆಯ ಬಗ್ಗೆ ಕೇಳುತ್ತಿರುತ್ತಾರೆ. ಕೊನೆಯದಾಗಿ ನಿನ್ನ ಮದುವೆ ನೋಡುವ ತವಕ ಅವರದ್ದು. ನಿನ್ನ ಮದುವೆ ಮಾಡಿದರೆ ಅಕ್ಕನ ಆತ್ಮಕ್ಕೆ ಶಾಂತಿಯಾದರೂ ಸಿಗುವುದು ಎನ್ನಲು ಮೊದಲು ಆರುಷಿ ಒಪ್ಪಲಿಲ್ಲ. ಅಕ್ಕ ಇಲ್ಲದಿರುವುದನ್ನು ಇನ್ನೂ ಅರಗಿಸಿಕೊಳ್ಳಲು ಸಾಧ್ಯವಿಲ್ಲ. ಅಂತಹದರಲ್ಲಿ ಈಗಲೇ ಮದುವೆ ಯೋಚನೆ ಯಾಕೆ? ಈಗ ತಾನೇ ಬಿಸ್ನೆಸ್ ಕಲಿಯುತ್ತಿದ್ದೇನೆ. ಸ್ವಲ್ಪ ದಿನ ಅದರಲ್ಲಿಯೇ ತೊಡಗಿಸಿಕೊಳ್ಳುವೆನು, ನಂತರ ನೋಡೋಣ ಎಂದು ಸಮಾಧಾನ ಮಾಡಿದಳು. ಅಜಯ್ನಲ್ಲಿ ಯಾವುದೇ ಬದಲಾವಣೆ ಆಗಿರಲಿಲ್ಲ. ಯಾವಾಗಲೂ ಅನನ್ಯಾಳ ಯೋಚನೆಯಲ್ಲಿಯೇ ಕಾಲ ಕಳೆಯುವನು. ಭಾವನನ್ನು ಹೀಗೆ ಬಿಟ್ಟರೆ ಸರಿ ಹೋಗುವುದಿಲ್ಲವೆಂದು ಎಣಿಸಿ ಒಂದು ದಿನ ಪಪ್ಪನ ಜೊತೆಗೂಡಿ ಅಕ್ಕನ ಮನೆಗೆ ಹೋದಳು. ಅಕ್ಕನ ಮನೆಯಲ್ಲಿ ಅಕ್ಕನ ದೊಡ್ಡ ಫೋಟೋವನ್ನು ಹಾಲ್ನಲ್ಲಿ ಹಾಕಿದ್ದು. ಭಾವ ಅದರ ಮುಂದೆಯೇ ಕುಳಿತು
ಯೋಚನಾ ಮಗ್ನರಾಗಿದ್ದರು. ಹರ್ಷವರ್ಧನರು ಹೋಗಿ ಮಾತನಾಡಿಸಿ ಬುದ್ಧಿವಾದವನ್ನು ಹೇಳಿದರು. ಸುಮ್ಮನೆ ತಲೆಯಾಡಿಸಿದನೇ ಹೊರತು ಅಜಯ್ ಏನೂ ಹೇಳಲಿಲ್ಲ. ಒಂದು ಮೀಟಿಂಗ್ ಇರುವುದು ಎಂದು ಹರ್ಷವರ್ಧನರು ಹೊರಟು ಹೋದರು. ಆರುಷಿಯು ಭಾವನ ಪಕ್ಕದಲ್ಲಿ ಕುಳಿತು ಸಮಾಧಾನ ಮಾಡುತ್ತಾ, ಭಾವ, ಅಕ್ಕ ಇಲ್ಲದಿರುವುದು ನಮಗೆಲ್ಲ ನೋವಿನ ಸಂಗತಿಯೇ. ಆದರೆ ನಾವೆಲ್ಲ ಅದನ್ನೆಲ್ಲ ಮರೆಯುವ ಪ್ರಯತ್ನವನ್ನು ಮಾಡುತ್ತಿದ್ದೇವೆ. ಆದರೆ ನೀವು ಮಾತ್ರ ಅದರಿಂದ ಹೊರಬರುವ ಪ್ರಯತ್ನವನ್ನೇ ಮಾಡುತ್ತಿಲ್ಲ ಎಂದು ಸಮಾಧಾನ ಮಾಡಿದಳು. ಮತ್ತು ಅವನನ್ನು ಹೊರಡಿಸಿಕೊಂಡು ಸಲೂನ್ಗೆ ಕರೆದುಕೊಂಡು ಹೋಗಿ ಕೂದಲು ಗಡ್ಡವನ್ನೆಲ್ಲ ತೆಗೆಸಿ, ನಾಳೆಯಿಂದ ನೀವು ಆಫೀಸ್ಗೆ ಬರಲೇಬೇಕೆಂದು ತಾಕೀತು ಮಾಡಿದಳು. ಅಕ್ಕ ಇಲ್ಲದಿದ್ದರೇನಂತೆ? ನಿಮ್ಮನ್ನು ಪ್ರೀತಿಸುವವರು ನಾವು ಇಲ್ಲವೇ? ನೀವು ನಮ್ಮ ಮನೆಯ ಮಗನಂತೆ. ಯಾವುದಕ್ಕೂ ಸಂಕೋಚ ಮಾಡಿಕೊಳ್ಳಬೇಡಿ ಪ್ಲೀಸ್ ಎಂದು ಸಮಾಧಾನ ಮಾಡಿ ಮನೆಗೆ ಕರೆದುಕೊಂಡು ಬಂದು ಬಿಟ್ಟು ನಂತರ ಹಾಗೆ ಎದ್ದು ಅಕ್ಕನನ್ನು ನೆನೆಸಿಕೊಳ್ಳುತ್ತಾ ರೂಮ್ನ ಕಡೆಗೆ ಹೋದಳು. ಅಕ್ಕನಿಗೆ ಮನೆಯನ್ನು ಅಲಂಕರಿಸುವುದು ಎಂದರೆ ಏನೋ ಖುಷಿ. ಅದಕ್ಕಾಗಿ ತಾನೇ ಖುದ್ದಾಗಿ ನಿಂತು ಒಂದೊಂದು ಅಲಂಕಾರವನ್ನು ಕೂಡ ಮಾಡುವಳು ಮತ್ತು ಒಂದೊಂದು ಅಲಂಕಾರಿಕ ಸಾಧನಗಳನ್ನು ತಂದು ಇಡುವಳು. ಒಳ್ಳೆಯ ಅಭಿರುಚಿ ಇರುವವಳು. ಹಾಗಾಗಿ ಭಾವನಂತ ಸುಂದರ ಯುವಕನನ್ನು ಮದುವೆಯಾಗಿರುವಳು. ಆದರೆ ಬದುಕನ್ನು ವಿಧಿ ಬಿಡಲಿಲ್ಲವಷ್ಟೇ ಎಂದು ನಿಟ್ಟುಸಿರು ಬಿಟ್ಟಳು. ಆ ರೂಮ್ನಲ್ಲಿ ಇದ್ದ ಅಕ್ಕನ ಫ್ರೇಮ್ ಕಟ್ಟಿಸಿದ ಸುಂದರವಾದ ಫೋಟೋ ಆರುಷಿಯ ಗಮನವನ್ನು ಸೆಳೆಯಿತು. ಎಷ್ಟು ಮುದ್ದಾಗಿ ಕಾಣಿಸುತ್ತಿದ್ದಾಳೆ ಎಂದು ಯೋಚಿಸುತ್ತಾ ಹಾಗೆ ಡ್ರಾವರ್ ತೆಗೆಯಲು ಅಲ್ಲೊಂದು ಸುಂದರವಾದ ಡೈರಿ ಇದ್ದು ಅದನ್ನು ನೋಡಲು ಅದು ಅಕ್ಕನದ್ದು ಎಂದು ಅರಿವಾಗಿತ್ತು. ಆಗಾಗ ಕವನಗಳನ್ನು ಗೀಚುತ್ತಿದ್ದಳು. ಮೊದಲಿಗೆ ಸ್ವಲ್ಪ ಕವನಗಳು ಇದ್ದು ನಂತರ ಕಾಲೇಜ್ ಲೈಫ್ ಕುರಿತಾಗಿ ಡೈರಿಯಲ್ಲಿ ಬರೆದಿದ್ದಳು. ಅಜಯನನ್ನು ನೋಡಿದ್ದು, ಪ್ರೀತಿಯಾಗಿದ್ದು, ಅಜಯನಿಗೆ ಅನನ್ಯಾಳ ಮೇಲಿದ್ದ ಪ್ರೀತಿ, ಹೀಗೆ ಇಡೀ ಡೈರಿಯಲ್ಲಿ ಅಜಯನ ಪ್ರೀತಿ ಕುರಿತು ಮಾತುಗಳೇ ಇದ್ದವು. ಅಜಯನಿಗೆ ಡೈರಿ ಬರೆಯುವ ಹವ್ಯಾಸವಿದ್ದು ಅದನ್ನೇ ನಾನು ಅವನಿಂದ ಕಲಿತುಕೊಂಡೆ ಎಂದು ಬರೆದಿದ್ದಳು. ಆದರೆ ಇಲ್ಲಿಯವರೆಗೂ ಅಜಯನ ಡೈರಿಯನ್ನು ನೋಡಿಲ್ಲವೆಂದು ಬರೆದಿದ್ದಳು. ಮದುವೆಯಾದ ನಂತರ ಅಜಯನ ಸ್ವಾಭಿಮಾನ, ನಿಸ್ವಾರ್ಥ ಪ್ರೀತಿ ಇದೆಲ್ಲವನ್ನು ಬರೆದಿದ್ದಳು. ಇನ್ನೂ ಓದುತ್ತಾ ಇರಲು ಪಪ್ಪ ಕೆಳಗಡೆ ಮಾತನಾಡುವುದನ್ನು ಗಮನಿಸಿ ಆ ಡೈರಿಯನ್ನು ತೆಗೆದುಕೊಂಡು ಕೆಳಗಡೆ ಹೋದಳು. ಭಾವ ಬೇರೆಯವರ ಡೈರಿ ಓದಬಾರದೆಂದು ಗೊತ್ತು. ಆದರೂ ಕೂಡ ಅಕ್ಕನ ನೆನಪಿಗೆ ಈ ಡೈರಿ ಇಟ್ಟುಕೊಳ್ಳಬಹುದೇ ಎಂದು ಹೇಳಿ ತೆಗೆದುಕೊಂಡು ಹೋದಳು. ಹೋಗುವ ಮೊದಲು ಹರ್ಷವರ್ಧನರು ನಾಳೆಯಿಂದ ಯಾವುದೇ ಸಬೂಬು ಹೇಳದೆ ನೀನು ಆಫೀಸ್ಗೆ ಬರಬೇಕು, ಮೊದಲಿನಂತೆ ನನ್ನ ಜೊತೆ ಕೆಲಸ ಮಾಡಬೇಕೆಂದು ತಾಕೀತು ಮಾಡಿ ಹೋದರು. ಮಾರನೆಯ ದಿನದಿಂದ ಮೊದಲಿನಂತೆ ಆಫೀಸ್ಗೆ ಅಜಯ್ ಹೋಗತೊಡಗಿದನು. ಒಂದು ಬದಲಾವಣೆ ಎಂದರೆ ಆರುಷಿಯು ಕೂಡ ಅವರ ಟೀಮ್ನಲ್ಲಿ ಸೇರಿಕೊಂಡಿದ್ದಳು. ಅಜಯ್ ಮೊದಲೇ ಬುದ್ಧಿವಂತ, ಎಲ್ಲ ಕೆಲಸದಲ್ಲಿಯೂ ಮೇಲುಗೈ ಸಾಧಿಸಿದನು. ಕಂಪನಿಯ ಒಳಹೊರಗು ಅವನಿಗೆ ಚೆನ್ನಾಗಿ ತಿಳಿದಿತ್ತು. ಹರ್ಷವರ್ಧನರ ಅಚ್ಚುಮೆಚ್ಚು ಆಗಿದ್ದನು. ಒಮ್ಮೊಮ್ಮೆ ಹರ್ಷವರ್ಧನರು ಇಂಥ ಬುದ್ಧಿವಂತ ಹುಡುಗನ ಜೊತೆ ಬಾಳುವ ಅರ್ಹತೆ ನನ್ನ ಮಗಳಿಗೆ ಇಲ್ಲವಾಯಿತಲ್ಲ ಎಂದು ಯೋಚಿಸುವನು. ಈಗ ಆರುಷಿಯು ಮದುವೆಗೆ ಒಪ್ಪಿದ್ದು ಮದುವೆಯ ಕೆಲಸವು ಭರದಿಂದ ಸಾಗಿತ್ತು. ದುರ್ಗಳು ಕೂಡ ಅನನ್ಯಾಳ ಸಾವಿನ ಚಿಂತೆಯಿದ್ದರೂ ಕೂಡ ಮಗಳ ಮದುವೆಯ ತಯಾರಿಯಲ್ಲಿ ಲವಲವಿಕೆಯಿಂದ ಓಡಾಡತೊಡಗಿದನು. ಎಲ್ಲ ಉಸ್ತುವಾರಿಯನ್ನು ಅಜಯನೇ ತೆಗೆದುಕೊಂಡು ನೋಡಿಕೊಳ್ಳತೊಡಗಿದನು. ಆ ದಿನ ಆಫೀಸ್ನಿಂದ ಬೇಗ ಬಂದಳು ಆರುಷಿ. ಅದೇಗೋ ಅಕ್ಕನ ನೆನಪು ಇನ್ನಿಲ್ಲದಂತೆ ಕಾಡತೊಡಗಿತು. ಡೈರಿ ನೆನಪಾಗಿ ಮತ್ತೆ ಓದಲಿಲ್ಲವೆಂದು ತೆಗೆದು ಓದತೊಡಗಿದಳು. ಮುಂದೆ ಬರೆಯುತ್ತಾ ಅನನ್ಯ ಆರುಷಿಯ ಮದುವೆಯ ಕುರಿತು ಬರೆದಿದ್ದಳು. ನನ್ನ ಮುದ್ದು ತಂಗಿ ಆರುಷಿಯ ಮದುವೆಯನ್ನು ಅದ್ದೂರಿಯಾಗಿ ಮಾಡಬೇಕೆನ್ನುವುದು ನನ್ನ ಕನಸಾಗಿದೆ. ಆದರೆ ಇತ್ತೀಚೆಗೆ ವಿಪರೀತವಾದ ನಿದ್ದೆ, ಇಡೀ ದಿನ ಮಲಗೇ ಇರಬೇಕೆಂದು ಅನಿಸುತ್ತದೆ. 2 ತಿಂಗಳಿಂದ ಏನೋ ಆಲಸ್ಯ, ಸುಮ್ಮನೆ ಮಲಗಬೇಕೆಂದು ಅನಿಸುತ್ತಿದೆ. ಒಮ್ಮೊಮ್ಮೆ ನಾನು ಬದುಕುವುದಿಲ್ಲ ಎಂದು ಅನಿಸಿದ್ದು ಸುಳ್ಳಲ್ಲ. ಮೊನ್ನೆ ಡಾಕ್ಟರ್ ಹತ್ತಿರ ಟೆಸ್ಟ್ ಮಾಡಿಸಿದೆ. ರಿಪೋರ್ಟ್ ಅಜಯ್ ತೆಗೆದುಕೊಂಡು ಬಂದಿದ್ದರು. ಗರ್ಭವತಿಯಾದಾಗ ಇದು ಸಾಮಾನ್ಯ ಎಂದು ಡಾಕ್ಟರ್ ಹೇಳಿದ್ದಾರಂತೆ. ಆದರೂ ಏನೋ ಆಯಾಸ, ಮಲಗಿದರೆ ಎದ್ದೇಳುವುದೇ ಬೇಡ ಎಂದು ಅನಿಸುತ್ತದೆ. ನಾನು ಬದುಕುವುದಿಲ್ಲ ಎಂಬ ಯೋಚನೆ ಪುನಃ ಪುನಃ ಮತ್ತೆ ಬರುತ್ತಿದೆ. ಮೊನ್ನೆ ಹೀಗೆ ಅಜಯನ ಜೊತೆ ಮಾತನಾಡುವಾಗ ಒಂದು ವೇಳೆ ನಾನು ಈ ಡೆಲಿವರಿ ಟೈಮ್ನಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆದರೆ ಏನು ಮಾಡುವಿರಿ ಎಂದು ಕೇಳಲು, ನಿನ್ನ ಬಿಟ್ಟು ಬದುಕುವ ಶಕ್ತಿ ನನಗಿಲ್ಲ ಅನನ್ಯ, ನೀನು ಇಲ್ಲ ಅಂದರೆ ನಿನ್ನ ನೆನಪಲ್ಲೇ ಜೀವನ ಸವೆಸುವೆ ಎಂದು ಹೇಳಿದನು. ಮತ್ತೆ ಇದೆಲ್ಲ ಬೇಡದ್ದು ಯಾಕೆ ಯೋಚನೆ ಮಾಡುತ್ತಿರುವೆ, ರೆಸ್ಟ್ ಮಾಡು ಸುಮ್ಮನೆ ಎಂದು ಹೇಳಿದನು. ಅವನು ನನ್ನನ್ನು ತುಂಬಾ ಪ್ರೀತಿಸುವನು. ಅವನಿಗೆ ನಾನೇ ಪುಟ್ಟ ಪ್ರಪಂಚ. ಒಂದು ವೇಳೆ ನಾನು ಈ ಪ್ರಪಂಚದಲ್ಲಿ ಇಲ್ಲವಾದರೆ, ಅವನು ಒಬ್ಬಂಟಿಯಾಗಿ ಉಳಿದರೆ ಖಂಡಿತ ನನ್ನ ಆತ್ಮ ನರಳುವುದು. ಒಂದು ವೇಳೆ ಡೆಲಿವರಿ ಟೈಮ್ನಲ್ಲಿ ನನಗೇನಾದರೂ ಆದರೆ, ಆರುಷಿ ಅವನನ್ನು ಮದುವೆಯಾದರೆ ಅವನ ಜೀವನ ಸರಿ ಹೋದಿತು. ಆಗ ನನಗೆ ನೆಮ್ಮದಿ ದೊರಕುವುದು. ಏನಿದು ಹುಚ್ಚು ಕಲ್ಪನೆ, ನನ್ನದು ಏನೇನೋ ಬರಿತಾ ಇದ್ದೀನಿ. ಅಜಯ್, ಏನೋ ಯೋಚನೆ ಮಾಡ್ತಾ ಇರ್ತೀಯ? ಈ ಕೆಲಸದ ಒತ್ತಡದಲ್ಲಿ ನಿನ್ನ ನೋಡಿಕೊಳ್ಳೋದಕ್ಕೆ ಸಾಧ್ಯ ಆಗ್ತಿಲ್ಲ. ಇಷ್ಟು ಸೊರಗಿ ಹೋಗಿದೀಯಾ? ನಾಳೆ ಅತ್ತೆನ ಬರೋದಕ್ಕೆ ಹೇಳಿದ್ದೀನಿ. ನೀನು ಸ್ವಲ್ಪ ಡೆಲಿವರಿವರೆಗೂ ಅಲ್ಲೇ ಇರು, ಬೇಕಿದ್ದರೆ ನಾನೇ ಅಲ್ಲಿಗೆ ಬರುತ್ತೀನಿ ಅಂತ ಹೇಳಿದ್ದಾರೆ. ನಾಳೆ ಅತ್ತೆ ಬರೋದಕ್ಕೆ ಹೇಳಿದ್ದೀನಿ. ನೀನು ಸ್ವಲ್ಪ
ಡೆಲಿವರಿವರೆಗೂ ಅಲ್ಲೇ ಇರು, ಬೇಕಿದ್ದರೆ ನಾನೇ ಅಲ್ಲಿಗೆ ಬರ್ತೀನಿ ಅಂತ ಹೇಳಿದ್ದಾರೆ. ನಾಳೆ ಅಮ್ಮನ ಜೊತೆ ಅಮ್ಮನ ಮನೆಗೆ ಹೋಗುವೆ ಎಂದು ಸಾಯುವ ಹಿಂದಿನ ದಿನದ ಬರಹವಾಗಿತ್ತು. ಅದನ್ನು ಓದಿ ಡೈರಿ ಮಡಚಿ ಕಣ್ಣೀರು ತುಂಬಿ ಬಂದು ಬಿಕ್ಕಿ ಬಿಕ್ಕಿ ಅಳತೊಡಗಿದಳು. ಹೀಗೆ ಎಷ್ಟು ಹೊತ್ತು ಅತ್ತಳೋ ಗೊತ್ತಿಲ್ಲ. ಹಾಗೆ ಮಲಗಿ ಬಿಟ್ಟಳು. ಬೆಳಗ್ಗೆ ಎದ್ದು ಏನು ನಿರ್ಧಾರವನ್ನು ಮಾಡಿ ಡೈರಿಯನ್ನು ತೆಗೆದು ಇಟ್ಟು ಪಪ್ಪನನ್ನು ಹುಡುಕಿಕೊಂಡು ಹೋದಳು. ಪಪ್ಪ, ನಾನು ನಿಮ್ಮ ಹತ್ತಿರ ಒಂದು ಮುಖ್ಯವಾದ ವಿಚಾರವನ್ನು ಮಾತನಾಡಬೇಕು. ನಾನು ಭರತನನ್ನು ಮದುವೆಯಾಗಲಾರೆ. ನಾನು ಭಾವನನ್ನು ಮದುವೆಯಾಗುವುದೆಂದು ನಿರ್ಧರಿಸಿದ್ದೇನೆ ಎಂದು ಡೈರಿಯಲ್ಲಿ ಇದ್ದ ವಿಷಯವನ್ನು ಹೇಳಿದಳು. ಅಕ್ಕ ಸುಮ್ಮನೆ ಎಂದು ಬರೆದಿದ್ದರೂ ಕೂಡ ಅದು ಅಕ್ಕನ ಕೊನೆಯ ಆಸೆ. ನನಗೆ ಭಾವನನ್ನು ಮದುವೆಯಾಗುವುದು ಕಷ್ಟವಾಗುವುದು, ಆದರೆ ಅಕ್ಕನ ಆಸೆ ಇಲ್ಲಿ ಮಹತ್ವವಾಗಿದೆ. ಭಾವನನ್ನು ಮದುವೆಯಾಗಲು ಸ್ವಲ್ಪ ಪ್ರಯತ್ನ ಪಟ್ಟರೆ ಒಪ್ಪುವರು, ಏಕೆಂದರೆ ನನ್ನ ಹಾವಭಾವಗಳಲ್ಲಿ ಅಕ್ಕನ ಹೋಲಿಕೆ ಇರುವುದು. ಆದರೆ ಬೇರೆ ಯಾರನ್ನು ಮದುವೆ ಆಗುವುದಿಲ್ಲ, ಅದು ಮಾತ್ರ ಸತ್ಯ. ಅಕ್ಕನ ಆತ್ಮಕ್ಕೆ ಶಾಂತಿ ಸಿಗುವುದು ಮುಖ್ಯ ಎಂದು ಹೇಳಲು ಹರ್ಷವರ್ಧನರು ಮೊದಲು ಒಪ್ಪಲಿಲ್ಲ. ಆದರೆ ಅಜಯ್ನ ಬುದ್ಧಿವಂತಿಕೆ ಮುಂದೆ ನನ್ನ ಕಂಪನಿ ನಡೆಸಿಕೊಂಡು ಹೋಗುವ ಸಾಮರ್ಥ್ಯ ಅವನಿಗೆ ಖಂಡಿತ ಇದೆ. ಆರುಷಿ ಮತ್ತು ಅಜಯ್ ಇಬ್ಬರು ನನ್ನ ಕಂಪನಿಯ ವಾರಸುದಾರರು ಎಂದು ನಿರ್ಧರಿಸಿ ಅಜಯ್ನಿಗೂ ಮತ್ತು ಆರುಷಿಗೂ ಮದುವೆ ಮಾಡುವುದೆಂದು ನಿರ್ಧರಿಸಿದರು. ಡೈರಿ ವಿಷಯವನ್ನು ಭರತ್ ಮತ್ತು ಅವನ ಫ್ಯಾಮಿಲಿಗೆ ತಿಳಿಸಿ ಆ ಮದುವೆಯನ್ನು ಕ್ಯಾನ್ಸಲ್ ಮಾಡಿದರು. ಭರತ್ ಮೊದಲು ಒಪ್ಪಲಿಲ್ಲ. ಒಮ್ಮೆ ಯೋಚಿಸು ಆರು ಎಂದು ಅಂಗಲಾಚಿದನು. ಆದರೆ ಆರುಷಿಯದು ಒಂದೇ ಹಠ. ಇಲ್ಲ, ಭರತ್, ನನ್ನ ಪ್ರೀತಿಗಿಂತ ಅಕ್ಕನ ಕೊನೆಯ ಆಸೆ ಹೆಚ್ಚು. ನೀನು ನನ್ನನ್ನು ಅರ್ಥ ಮಾಡಿಕೊ, ನನ್ನನ್ನು ಮರೆತು ಬಿಡು ಎಂದು ಹೇಳಲು ಎಲ್ಲ ಪ್ರಯತ್ನದಿಂದ ಸೋತು ಕಡೆಗೆ ಇಲ್ಲಿದ್ದರೆ ಆರುಷಿಯನ್ನು ಮರೆಯಲು ಸಾಧ್ಯವಿಲ್ಲವೆಂದು ಹೊರದೇಶಕ್ಕೆ ಹೋದನು. ಅಜಯ್ ಮೊದಲಿಗೆ ಯಾವುದೇ ಕಾರಣಕ್ಕೂ ಸಾಧ್ಯವಿಲ್ಲ ಎಂದು, ನಾನು ಆರುಷಿಯನ್ನು ಆ ದೃಷ್ಟಿಯಿಂದ ನೋಡಿಲ್ಲ ಎಂದು ತಳ್ಳಿ ಹಾಕಿದನು. ನಂತರ ಡೈರಿಯ ವಿಷಯ ಹೇಳಲಾಗಿ ಒಪ್ಪಿಕೊಂಡನು. ಈಗ ಎಲ್ಲರೂ ಆರುಷಿಯನ್ನು ಹೊರತುಪಡಿಸಿ ಎಲ್ಲರೂ ಸಂತೋಷದಿಂದ ಮದುವೆಯ ತಯಾರಿಯಲ್ಲಿ ತೊಡಗಿದರು. ಮದುವೆಯ ತಯಾರಿ ಒಂದೊಂದಾಗಿ ನಡೆಯಲಾರಂಭಿಸಿತು. ಇನ್ನು 15 ದಿನಗಳು ಮಾತ್ರವಿದ್ದು ಅಜಯ್ ಯಾವುದೋ ಕೆಲಸದ ಮೇಲೆ ಹೊರದೇಶಕ್ಕೆ ಹೋಗಿದ್ದನು. ಇಂದೇಕೋ ತುಂಬಾ ಆಲಸ್ಯ. ಯಾವುದೇ ಕೆಲಸ ಮಾಡುವ ಮೂಡ್ ಇರದ ಕಾರಣ ಅದೇನೋ ಗೊತ್ತಿಲ್ಲ, ಅಕ್ಕ ಕನಸಿನಲ್ಲಿ ಪದೇ ಪದೇ ಕಾಣಿಸಿಕೊಳ್ಳುತ್ತಿದ್ದಳು. ಮನೆಗೆ ಬಾ ಎಂದು ಕರೆದಂತೆ ಭಾಸವಾಗುತ್ತಿತ್ತು. ಅಕ್ಕನ ಮನೆಗೆ ಹೋಗೋಣ ಎಂದು ಎಣಿಸಿ ಸೀದಾ ಹೋದಳು. ಮಾಲೆಯ ಹೊರತಾಗಿ ಮನೆಯಲ್ಲಿ ಯಾರೂ ಕೂಡ ಇರಲಿಲ್ಲ. ಅಜಯನು ಇನ್ನ ಬರುವುದು 2 ದಿನಗಳಾಗುತ್ತಿತ್ತು. ಲಿವಿಂಗ್ ಏರಿಯಾದಲ್ಲಿ ಅಕ್ಕನ ದೊಡ್ಡದಾದ ಫೋಟೋ ಹಾಕಿದ್ದು 20 ನಿಮಿಷ ಇವೆಕ್ಕದೆ ಆ ಫೋಟೋವನ್ನು ನೋಡತೊಡಗಿದಳು. ರೂಮ್ನಲ್ಲಿದ್ದ ಅಕ್ಕನ ಫೋಟೋ ಧಡಾರೆಂಬ ಶಬ್ದದೊಂದಿಗೆ ಬಿದ್ದು ಹೋಯಿತು. ಸೀದಾ ರೂಮ್ಗೆ ಹೋಗಿ ನೋಡಿದಳು. ಫೋಟೋ ನೆಲದ ಮೇಲೆ ಬಿದ್ದಿದ್ದು ಗಾಜು ಒಡೆದು ಚೂರು ಚೂರಾಗಿತ್ತು. ಸುತ್ತಮುತ್ತ ನೋಡಿದಳು. ಯಾವುದೇ ಕಿಟಕಿಯನ್ನು ಕೂಡ ತೆರೆದಿರಲಿಲ್ಲ. ಗಾಳಿಯು ಒಳಗೆ ಬರುವ ಯಾವುದೇ ಕಾರಣವೂ ಇರಲಿಲ್ಲ. ಆದರೂ ಕೂಡ ಬಿದ್ದು ಒಡೆದು ಹೋಗಿತ್ತು. ಮೆಲ್ಲಗೆ ಹತ್ತಿರ ಬಂದು ಗಾಜನ್ನೆಲ್ಲ ಗುಡಿಸಿ ಸರಿ ಮಾಡಿ ಫೋಟೋ ಎತ್ತಲು ನೋಡಿದಳು. ಕಿಂದು ಅದರ ಒಳಗೆ ಶಬ್ದ ಬರತೊಡಗಿತು. ಗಾಜು ಒಡೆದರೂ ಕೂಡ ಫ್ರೇಮ್ ಮಾತ್ರ ಗಟ್ಟಿಯಾಗಿ ಕುಳಿತಿತ್ತು. ಇದು ಹೇಗೆ ಸಾಧ್ಯ ಎಂದು ಯೋಚಿಸಿ ಅಜಯನು ಅಕ್ಕನಿಗೆ ಸಂಬಂಧಪಟ್ಟ ಏನಾದರೂ ವಸ್ತು ಇಟ್ಟಿರಬಹುದಾ ಎಂದು ಯೋಚಿಸಿ ಕುತೂಹಲದಿಂದ ಗಟ್ಟಿಯಾಗಿ ಎತ್ತಿ ಹಾಕಿದಳು. ತಕ್ಷಣ ಅದರ ಒಳಗಿಂದ ಒಂದು ಸುಂದರವಾದ ಡೈರಿಯು ಹೊರಗಡೆ ಬಿತ್ತು. ಆ ಡೈರಿಯನ್ನು ತೆಗೆದು ನೋಡಿದಳು. ಅಕ್ಷರ ಅಕ್ಕನದಾಗಿರಲಿಲ್ಲ. ಮುಂದುಗಡೆ ಪೇಜ್ನಲ್ಲಿ ಅಜಯ್ ಎಂದು ಬರೆದಿತ್ತು. ಓಹ್, ಇದು ಅಜಯ್ನದ್ದು ಎಂದು ಮೇಜಿನ ಮೇಲೆ ಇರಿಸಿ ಅದೆಲ್ಲ ಕ್ಲೀನ್ ಮಾಡಲು ಹೇಳಬೇಕು ಎಂದು ಲಿವಿಂಗ್ ಏರಿಯಾ ಕಡೆಗೆ ಹೋಗತೊಡಗಿದಳು. ಮತ್ತೆ ಪುನಃ ಧಡಾರೆಂಬ ಶಬ್ದವಾಯಿತು. ಮತ್ತೆ ರೂಮ್ ಹೋಗಿ ನೋಡಲು ಆ ಡೈರಿ ಕೆಳಗಡೆ ಬಿದ್ದಿತ್ತು. ಅರೆ, ಈ ಡೈರಿಯನ್ನು ಸರಿಯಾಗಿ ಇಟ್ಟಿದ್ದೀನಲ್ಲ, ಇದು ಹೇಗೆ ಬಿದ್ದಿತ್ತು ಎಂದು ಎಣಿಸಿ ಮತ್ತೆ ಕೈಯಲ್ಲಿ ತೆಗೆದುಕೊಂಡಳು. ಮತ್ತೆ ಯೋಚಿಸತೊಡಗಿದಳು. ಭಾವ ಯಾಕೆ ಫ್ರೇಮ್ ಒಳಗೆ ಇಟ್ಟಿದ್ದರು ಎಂದು ಯೋಚಿಸಿ ಇದರಲ್ಲಿ ಏನೋ ಇದೆ ಎಂದು ಅಂದುಕೊಂಡು ಆ ಡೈರಿಯನ್ನು ತೆಗೆದುಕೊಂಡು ಸೀದಾ ಲಿವಿಂಗ್ ಏರಿಯಾಗೆ ಬಂದು ಅಕ್ಕನ ಫೋಟೋ ನೋಡಿದಳು. ಆ ಫೋಟೋದ ಮುಖದಲ್ಲಿ ಏನೋ ಬದಲಾವಣೆ ಆದಂತೆ ಅನಿಸಿ ಸೀದಾ ಕಾರ್ ಹತ್ತಿ ಮನೆಯ ಕಡೆಗೆ ಹೊರಟಳು. ಮನೆಗೆ ಬಂದು ಸೀದಾ ರೂಮ್ ಕಡೆಗೆ ಹೋಗುತ್ತಾ, ಅಮ್ಮ, ನನಗೆ ತಲೆನೋವಮ್ಮ, ನಾನು ಮಲಗ್ತೀನಿ, ನನಗೆ ಊಟ ಬೇಡ ಎಂದು ಸೀದಾ ರೂಮಿಗೆ ಹೋದಳು. ಬಾಗಿಲನ್ನು ಹಾಕಿ ಆ ಡೈರಿಯನ್ನು ಓದತೊಡಗಿದಳು. ಅಮ್ಮ, ನಿನ್ನ ಉಳಿಸಿಕೊಳ್ಳೋದಕ್ಕೆ ಆಗ್ತಿಲ್ಲ. ಅಮ್ಮ, ನನ್ನ ಕ್ಷಮಿಸಿಬಿಡು. ಅಮ್ಮ, ನನ್ನ ಹತ್ರನೂ ದುಡ್ಡಿದ್ದಿದ್ರೆ ನಿನ್ನ ಸಾಯೋದಕ್ಕೆ ಬಿಡ್ತಿರ್ಲಿಲ್ಲ. ದುಡ್ಡಿಲ್ಲ ಅನ್ನೋ ಒಂದೇ ಕಾರಣಕ್ಕೆ ನನ್ನ ಅಮ್ಮನ ಹಾಸ್ಪಿಟಲ್ನಲ್ಲಿ ಸೇರಿಸಿಕೊಳ್ಳಲಾಗಲಿಲ್ಲ. ಎಲ್ಲದಕ್ಕೂ ಕಾರಣ ದುಡ್ಡು. ಹೇಗಾದರೂ ಬೇಕು ನನಗೆ. ಸ್ಕಾಲರ್ಶಿಪ್ನಲ್ಲಿ ಒಳ್ಳೆ ಕಾಲೇಜ್ನಲ್ಲಿ ಸೀಟು ಸಿಕ್ಕಿತು. ನೋಡೋದಕ್ಕೆ ತುಂಬ ಚೆನ್ನಾಗಿದ್ದೆ. ಹೇಗಾದರೂ ದುಡ್ಡು ಮಾಡಬೇಕು ಅಂತ ಯೋಚನೆ ಮಾಡಿದ್ದೆ. ಆಗ ನನ್ನ ಕಣ್ಣಿಗೆ ಬಿದ್ದಿದ್ದೆ ಈ ಅನನ್ಯ. ದುಡ್ಡು ಇದೆ ಅನ್ನೋದು ಬಿಟ್ಟರೆ ನೋಡೋದಕ್ಕೆ ಸ್ವಲ್ಪನೂ ಚೆನ್ನಾಗಿಲ್ಲ. ಯಾವ ಕಡೆಯಿಂದಲೂ ನನಗೆ ಮ್ಯಾಚ್ ಆಗಲ್ಲ. ಆದರೆ ಈ ದುಡ್ಡು ಇದೆಯಲ್ಲ, ಅದು ಬೇಕು ನನಗೆ. ಅದಕ್ಕೆ ಅವಳ ಹಿಂದೆ ಮುಂದೆ ಬಿದ್ದು ಪ್ರೀತಿಯ ನಾಟಕ ಆಡಿ ಅವಳನ್ನು ನನ್ನ ಮೋಹದ ಜಾಲದಲ್ಲಿ ಬೀಳಿಸಿಕೊಂಡೆ. ಆದರೆ ಅವರ ಅಪ್ಪ ಒಪ್ತಾರಾ? ಒಪ್ಪಿಲ್ಲ ಅಂದ್ರೆ ಈ ಕುರುಪಿ
ನನಗೆ ಅಂಟಿಕೊಳ್ಳುತ್ತೆ. ಏನ್ ಮಾಡೋದು? ಇರ್ಲಿ, ಹೇಗಾದ್ರೂ ಮಾಡಿ ಒಪ್ಸೋದು. ಮದುವೆಯಾಗಿ ಆಸ್ತಿಯೆಲ್ಲ ನನ್ನ ಹೆಸರಿಗಾದ ಮೇಲೆ ಇವಳನ್ನು ಕೊಂದು ಬಿಡೋದು. ಇವಳ ಜೊತೆ ಜೀವನ ಎಲ್ಲ ಇರೋದಕ್ಕೆ ಸಾಧ್ಯನೇ ಇಲ್ಲ. ನನಗೆ ಈ ಪ್ರಪಂಚದ ಎಲ್ಲಾ ಸವಲತ್ತುಗಳು ಕೂಡ ಬೇಕು. ಹೆಣ್ಣು, ಹೊನ್ನು, ಮಣ್ಣು, ನನಗೆ ನನ್ನ ಹಾಗೆ ಸುಂದರವಾದ ಮಕ್ಕಳು. ಅದಕ್ಕೋಸ್ಕರ ಏನಾದರೂ ಮಾಡ್ತೀನಿ. ಇವಳ ತಂಗಿ ಬೇರೆ ಇದ್ದಾಳಂತೆ. ಇವಳೇ ಈ ಚಂದ, ಇನ್ನು ಅವಳು ಹೇಗಿದ್ದಾಳ ನೋಡೋದಕ್ಕೆ. ಅಂತೂ ಅವಳ ಅಪ್ಪ ಅವಳ ಮದುವೆಗೆ ಒಪ್ಪಿಗೆ ಕೊಟ್ಟಿದ್ದಾರೆ. ಮದುವೆ ದಿನ ಬಂದೇ ಬಿಟ್ಟಿತು. ಇಡೀ ಛತ್ರದಲ್ಲಿ ಗುಸುಗುಸು. ಎಲ್ಲರೂ ಹುಡುಗ ಎಷ್ಟು ಚೆನ್ನಾಗಿದ್ದಾನೆ, ಖಂಡಿತ ಹುಡುಗಿ ದುಡ್ಡು ನೋಡಿ ಬಿದ್ದಿದ್ದಾನೆ ಅಷ್ಟೇ ಎಂದು. ಅಬ್ಬಾ, ಎಷ್ಟು ನಾಚಿಕೆ ಆಯ್ತು. ಈ ಕುರುಪಿನ ಮದುವೆ ಆಗೋದಕ್ಕೆ ಎಷ್ಟು ಗ್ರ್ಯಾಂಡ್ ಆಗಿ ಮದುವೆ ನಡೀತಿದೆ, ಆದರೆ ಈ ಕುರುಪಿಯಿಂದ ಖುಷಿನೇ ಇಲ್ಲ, ಎಂಜಾಯ್ ಮಾಡೋದಕ್ಕೂ ಆಗ್ತಿಲ್ಲ. ಅಷ್ಟರಲ್ಲಿ ಅಪ್ಸರೆ ಬಂದಳು. ಈ ಅನನ್ಯಾಳ ತಂಗಿ ಆರುಷಿ ಗೊಂಬೆ ತರ ಇದ್ದಾಳೆ. ನೋಡಿದ್ರೆ ನೋಡ್ತಾನೆ ಇರೋಣ ಅನ್ಸುತ್ತೆ. ಈ ಕುರೂಪಿ ಸಿಗೋದಕ್ಕಿಂತ ಸುಂದರಿನೇ ಸಿಗಬಾರದಿತ್ತ? ಛೆ, ಅವಳ ಮುಂದೆ ಇವಳನ್ನು ನಿವಾಳಿಸಿ ಬಿಸಾಡಬೇಕು. ಏನು ಕರ್ಮವನೊಂದು. ಇರಲಿ, ಮೊದಲಿಗೆ ಹೊನ್ನು ಸಿಗಲಿ, ಆಮೇಲೆ ಹೆಣ್ಣು ಸಿಗೋ ಹಾಗೆ ಮಾಡ್ತೀನಿ ಎಂದು ಎದುರಿಗೆ ಕುಳಿತಿರುವ ಹುಡುಗಿ ಅನನ್ಯ ಅಲ್ಲ, ಆರುಷಿ ಎಂದು ಕಲ್ಪಿಸಿಕೊಳ್ಳುತ್ತಾ ಮದುವೆಯ ಎಲ್ಲಾ ಶಾಸ್ತ್ರವನ್ನು ಮುಗಿಸಿದೆ. ಆದ್ರೆ ನನ್ನ ಕರ್ಮ ಇಲ್ಲಿಗೆ ಮುಗಿಲಿಲ್ಲ. ಆಫೀಸ್ಗೆ ಹೋದ್ರೆ ಎಲ್ಲರೂ ಆಡಿಕೊಳ್ಳೋದಕ್ಕೆ ಶುರು ಮಾಡಿದ್ರು. ಏನು ಮಾಡೋ ಹಾಗಿಲ್ಲ. ಈ ಕುರುಪಿನ ಕಟ್ಟಿಕೊಂಡಿದ್ದಕ್ಕೆ ಅನುಭವಿಸಲೇಬೇಕು. ಕರ್ಮ ನಂದು. ಪ್ರತಿದಿನ ಸಂಜೆ ಮನೆಗೆ ಹೋದ್ರೆ ವಿಷ ಕುಡಿಸಿ ಸಾಯಿಸಿ ಬಿಡಬೇಕು ಅನ್ಸೋದು. ಆದ್ರೆ ಏನ್ ಮಾಡೋದು? ಇವರ ಅಪ್ಪನ ಆಸ್ತಿ ಮತ್ತೆ ಇವಳ ತಂಗಿ ಬೇಕಲ್ಲ, ಅದಕ್ಕಾದ್ರೂ ನಾಟಕ ಮಾಡ್ಲೇಬೇಕು. ಇವಳು ಯಾವಾಗ ಸಾಯ್ತಾಳೋ ಕರ್ಮ. ಅಬ್ಬ, ಅಂತೂ ಇವರ ಅಪ್ಪನ ಆಫೀಸಿಗೆ ಬಂದಾಯಿತು. ಸ್ವಲ್ಪ ದಿನ ಹೋಗ್ಲಿ, ಇವಳಿಗೆ ಗತಿ ಕಾಣಿಸ್ತೀನಿ. ಇವತ್ತು ನನಗೆ ಶಾಕ್ ಆದಿತ್ತು. ಈ ದರಿದ್ರದವಳು ನನ್ನ ಮಗುವಿನ ತಾಯಿ ಆಗುತ್ತಿದ್ದಾಳೆ. ಆ ಮಗು ಇನ್ನ ಹೇಗೆ ಹುಟ್ಟುತ್ತೋ ಅಯ್ಯೋ, ಏನ್ ಮಾಡ್ಲಿ ಈಗ? ಇವಳ ತಂಗಿಗೆ ಮದುವೆ ಬೇರೆ ಫಿಕ್ಸ್ ಆಯ್ತು. ಅವಳು ಕೈ ತಪ್ಪಿ ಹೋಗ್ತಾಳೆ. ಈ ಶ್ರೀಮಂತರ ಹಣೆ ಬರಾನೇ ಅಷ್ಟೆ. ಪ್ರತಿದಿನ ಅವರ ಅಪ್ಪನ ಹತ್ರನೇ ಕೆಲಸ ಮಾಡ್ತೀನಿ. ಒಂದ್ ಮಾತು ನನ್ಗೇನು ಹೇಳಿಲ್ಲ. ಗುಟ್ಟಾಗಿ ಮಗಳಿಗೆ ಮದುವೆ ಫಿಕ್ಸ್ ಮಾಡಿದಾನೆ ಇವಳಪ್ಪ. ಇರ್ಲಿ, ಇವಳನ್ನ ಸಾಯಿಸಿ ಲೈಫ್ ಲಾಂಗ್ ಕೊರಗೋ ಹಾಗೆ ಮಾಡ್ತೀನಿ ಇವಳ ಅಪ್ಪನಿಗೆ. ಒಳ್ಳೆ ಶ್ರೀಮಂತ ಅಂತ ಹುಡುಗ ಅಂತ ಫಿಕ್ಸ್ ಮಾಡಿಯೇ ಬಿಟ್ಟಿದ್ದಾನೆ. ಛೆ, ನನಗೆ ಒಂದು ಉಪಾಯ ಬಂದಿದೆ. ದಿನ ಸ್ವಲ್ಪ ಈ ಅನನ್ಯಳಿಗೆ ನಿದ್ರೆ ಮಾತ್ರ ಹಾಕಿ ಕೊಡ್ತಿದ್ದೀನಿ. ಮೈಯೆಲ್ಲ ಆಲಸ್ಯ, ಏನೋ ಕಾಯಿಲೆ ಅಂದುಕೊಂಡಿದ್ದಾಳೆ. ಇವಳಿಗೆ 8 ತಿಂಗಳಾಯಿತು. ಇನ್ನ ಇವಳು ಬದುಕಿದರೆ ಕಷ್ಟ. ಅಲ್ಲದೆ ಆರುಷಿಯ ಮದುವೆ ತಯಾರಿ ಬೇರೆ ಜೋರಾಗಿ ನಡೀತಿದೆ. ಏನ್ ಮಾಡ್ಲಿ? ಹೌದು, ವತ್ಸನಾಭ. ಅದೇ ಸರಿ, ಒಂದು ಸಲಕ್ಕೆ ಪ್ರಾಣ ಹೋಗುತ್ತೆ. ನಮ್ಮ ಅಮ್ಮ ಯಾವಾಗಲೂ ಈ ವತ್ಸನಾಭ ಗಿಡದ ಬಗ್ಗೆ ಹೇಳಿದ್ರು. ಇದು ಹಿಮಾಲಯದ ತಪ್ಪಲಿನಲ್ಲಿ ಸಿಗುತ್ತೆ. ಇದರ ವಿಷವನ್ನು ತೆಗೆದು ಉಪಯೋಗಿಸಿದರೆ ಔಷಧಿ, ವಿಷ ತೆಗೆಯದೆ ಸೇವಿಸಿದರೆ ಸಾವು ಅಷ್ಟೇ. ಅದನ್ನು ಹೇಗಾದ್ರೂ ಮಾಡಿ ತರಬೇಕು. ಅದರಲ್ಲಿ ಗೊತ್ತೇ ಆಗಲ್ಲ, ಹಾರ್ಟ್ ಅಟ್ಯಾಕ್ ಅನ್ಕೊಳ್ತಾರೆ. ಆಫೀಸ್ ಕೆಲಸದ ಮೇಲೆ ಚಂಡೀಗಢ್ಗೆ ಹೋದಾಗ ಅದನ್ನು ಸಂಪಾದಿಸಿಕೊಂಡು ಬಂದಿದ್ದೀನಿ. ಉಪಾಯವಾಗಿ ಯಾರಿಗೂ ಸಂಶಯ ಬಾರದ ಹಾಗೆ ಸಾಯಿಸಬೇಕು. ಹೌದು, ಇವತ್ತು ಉಪಾಯವಾಗಿ ಅವಳನ್ನು ಸಾಯಿಸಿದೆ. ಯಾರಿಗೂ ಕೂಡ ಸ್ವಲ್ಪನೂ ಸಂಶಯ ಬಂದಿಲ್ಲ. ಇನ್ನು ನನ್ನ ಮತ್ತು ಆರುಷಿ ಬೇರೆ ಮಾಡೋದಕ್ಕೆ ಯಾರಿಂದನೂ ಸಾಧ್ಯವಿಲ್ಲ. ಈ ನಾಟಕ ಎಲ್ಲ ಸಾಕಾಗಿದೆ. ಈ ದಿನ ನನ್ನ ಜೀವನದ ಬೆಸ್ಟ್ ಡೇ. ಯಾಕಂದ್ರೆ ನನ್ನ ಹೃದಯದ ರಾಣಿ ಆರು ಬಂಗಾರಿ ಮದುವೆಗೆ ಒಪ್ಪಿದಳು. ಈ ಡೈರಿನ ಮದುವೆಗೆ ಮುಂಚೆ ನಾಶ ಮಾಡಬೇಕು. ಒಂದು ಕೆಲಸದ ಮೇಲೆ ಹೊರಗಡೆ ಹೋಗ್ತಾ ಇದ್ದೀನಿ. ಬಂದ ಮೇಲೆ ನಿನ್ನ ಕತೆ ಮುಗಿಸ್ತೀನಿ. ಅನನ್ಯ, ನಿನ್ಗೆ ಎಷ್ಟು ಧನ್ಯವಾದ ಹೇಳಿದ್ರು ಸಾಕಾಗಲ್ಲ. ನಿನ್ನ ನನಗೆ ಎಲ್ಲಾ ಸಿಕ್ತು. ಹೆಣ್ಣು, ಹೊನ್ನು, ಎಲ್ಲದೂ ಕೂಡ. ನಿನ್ನ ಸಮಾಧಿ ಮೇಲೆ ನಾನು ಸಾಮ್ರಾಜ್ಯ ಕಟ್ಟುವೆ. ಡೈರಿಯನ್ನು ಓದಿ ಜೋರಾಗಿ ಅಳುತ್ತಾ ಅಮ್ಮ ಅಮ್ಮ ಎಂದು ಕಿರ್ಚಿದಳು ಆರುಷಿ. ದುರ್ಗ ದೇವಸ್ಥಾನಕ್ಕೆ ಹೋಗಿದ್ದುದರಿಂದ ಹರ್ಷವರ್ಧನರು ಓಡಿ ಬಂದರು. ಪಪ್ಪ ಎಂದು ಕಿರ್ಚುತ್ತಾ ಆ ಡೈರಿ ಓದಿ ಎಂದು ಕೈ ಸನ್ನೆ ಮಾಡಿದಳು. ಪಕ್ಕದಲ್ಲಿ ಇದ್ದ ಸೋಫಾದ ಮೇಲೆ ದೊಪ್ಪೆಂದು ಕುಸಿದು ಜೋರಾಗಿ ಅಳತೊಡಗಿದಳು. ಈ ಕಡೆ 2 ದಿನಗಳ ಮುಂಚಿತವಾಗಿ ಮನೆಗೆ ಬಂದಿದ್ದ ಅಜಯನು ಸೀದಾ ರೂಮಿಗೆ ಹೋಗಿ ನೋಡಿದನು. ಅಲ್ಲಿ ಅನನ್ಯಳ ಫೋಟೋ ಬಿದ್ದಿದ್ದು, ಡೈರಿ ಕಾಣಿಸಲಿಲ್ಲ. ಹುಚ್ಚನಂತೆ ಎಲ್ಲಾ ಕಡೆ ಹುಡುಕಿದನು. ಮಾಲಿಯನ್ನು ಕರೆದು ನಾನು ಇಲ್ಲಿಂದ ಹೋದ ಮೇಲೆ ಮನೆಗೆ ಯಾರು ಬಂದಿದ್ದರು ಎಂದು ಕಿರುಚಿದನು. ಈಗ 1 ಗಂಟೆ ಮುಂಚೆ ಆರುಷಿ ಮೇಡಂ ಬಂದಿದ್ದರು, ಮತ್ತೆ ಕೈಯಲ್ಲಿ ಏನೋ ಪುಸ್ತಕವನ್ನು ಹಿಡಿದುಕೊಂಡು ಹೋದರು ಎಂದು ತಿಳಿಸಿದನು. ಛೇ, ನಾನು ಸ್ವಲ್ಪ ಮುಂಚೆ ಬರಬೇಕಿತ್ತು. ಎಲ್ಲ ಮುಗಿದು ಹೋಯಿತು. ನನ್ನ ಜೀವನ ಮುಗಿಯಿತು. ನಾನು ಏನು ಮಾಡಲಿ ಎಂದು ಕಿರುಚುತ್ತಾ ಮನೆಯಲ್ಲಿದ್ದ ಸಾಮಾನುಗಳನ್ನೆಲ್ಲ ಕಿತ್ತು ಎಸೆಯತೊಡಗಿದನು. ಏನು ಮಾಡುವುದೆಂದು ತಿಳಿಯಲಿಲ್ಲ. ಅಲ್ಲೇ ಕುಳಿತು ತನ್ನ ಅಮ್ಮನ ಫೋಟೋವನ್ನು ಕೈಯಲ್ಲಿ ಹಿಡಿದು ಜೋರಾಗಿ ಅಳತೊಡಗಿದನು. ಆ ಡೈರಿಯನ್ನು ಓದುತ್ತಾ ಹರ್ಷವರ್ಧನರು ದೊಪ್ಪೆಂದು ಕುಸಿದು ಬಿದ್ದರು. ತಕ್ಷಣ ಅವರನ್ನು ಹಾಸ್ಪಿಟಲಿಗೆ ಕರೆದುಕೊಂಡು ಹೋಗಲಾಯಿತು. ಬೇಗ ಚಿಕಿತ್ಸೆ ಪ್ರಾರಂಭಿಸಿದ್ದರಿಂದ ಪ್ರಾಣಾಪಾಯದಿಂದ ಪಾರಾಗಿದ್ದರು. ನಂತರ ಹಾಸ್ಪಿಟಲ್ನಲ್ಲಿ ಅಮ್ಮನನ್ನು ಬಿಟ್ಟು ಆ ಶಾಕ್ನಿಂದ ಹೊರಗೆ ಬಂದು ಈ ನೀಚ ಅಜಯ್ನನ್ನು ಬಿಡಬಾರದು, ನನ್ನ ಅಕ್ಕನ ಜೀವನ ಹಾಳು ಮಾಡಿ ಮನೆಯನ್ನು ಸ್ಮಶಾನ ಮಾಡಿದ ಎಂದು ನಿರ್ಧರಿಸಿ ಅವನು ಇಂಡಿಯಾಕ್ಕೆ ಬಂದಿದ್ದು. ಆಫೀಸ್ ಮ್ಯಾನೇಜರ್ನಿಂದ ವಿಷಯವನ್ನು ತಿಳಿದುಕೊಂಡು ಪೊಲೀಸ್ಗೆ ಫೋನ್ ಮಾಡಿ ಅವರನ್ನು ಕರೆದುಕೊಂಡು
ನೇರವಾಗಿ ಅಕ್ಕನ ಮನೆಗೆ ಹೋದಳು. ಅಲ್ಲಿ ಬಾಗಿಲು ತೆಗೆದಿದ್ದು ಸೀದಾ ಒಳಗೆ ಹೋಗಿ ನೋಡಲು ಒಂದು ಕಡೆ ಸುಮ್ಮನೆ ಕುಳಿತಿದ್ದನು ಅಜಯ. ಹತ್ತಿರ ಹೋಗಿ ನೋಡಲು ಅದೇ ವತ್ಸನಾಭ ಗಿಡದ ರಸವನ್ನು ಕುಡಿದು ಪ್ರಾಣವನ್ನು ಬಿಟ್ಟಿದ್ದನು. ಇಲ್ಲಿಗೆ ಈ ಕತೆ ಮುಗಿಯಿತು. ವೀಕ್ಷಕರೇ, ಈ ಕತೆ ನಿಮಗೆ ಇಷ್ಟವಾದಲ್ಲಿ ಲೈಕ್, ಶೇರ್ ಮಾಡಿ ಮತ್ತು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಹೊಸ ಕಥೆಯನ್ನು ನಿರೀಕ್ಷಿಸಿ. ಈ ಕತೆ ಕೇಳಿದ್ದಕ್ಕಾಗಿ ಧನ್ಯವಾದಗಳು.